ಕೋಲ್ಕತ್ತಾ ಚುನಾವಣೆಗೆ ಬಿಜೆಪಿ ಬಿಗ್ ಸ್ಟ್ರಾಟಜಿಯನ್ನ ಪ್ಲೇ ಮಾಡುತ್ತಾ ಎಲೆಕ್ಷನ್ ವೇಳೆ ಒಂದೇ ಭಾರತ್ ಸ್ಲೀಪರ್ ರೈಲಿಗೆ ಚಾಲನೆಯನ್ನ ನೀಡಲಾಗಿದೆ. ಅಸ್ಸಾಂ ಕೋಲ್ಕತ್ತಾ ಚುನಾವಣೆಗೆ ಬಿಜೆಪಿ ತನ್ನದೇ ಆದಂತಹ ರಣತಂತ್ರವನ್ನ ರೂಪಿಸ್ತಾ ಇದೆ. ಎಲೆಕ್ಷನ್ ಟಾರ್ಗೆಟ್ ಮಾಡಿಕೊಂಡಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮೇಲೆ ಕಣ್ಣಿಟ್ಟು ರೈಲು ಬಿಟ್ರ ಹಾಗಾದ್ರೆ ಜನವರಿ 17ಕ್ಕೆ ಒಂದೇ ಭಾರತ್ ಸ್ಲೀಪರ್ ರೈಲಿಗೆ ಚಾಲನೆ. ಸ್ಲೀಪರ್ ರೈಲಿಗೆ ಚಾಲನೆ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ರೈಲು. ಒಂದೇ ಭಾರತ್ ರೈಲಲ್ಲಿ ವಿಐಪಿ ಸಿಬ್ಬಂದಿ ಕೋಟಾ ಇಲ್ಲ. ರೈಲು ಲೋಕಾರ್ಪಣೆಯ ಹಿಂದೆ ಬಿಜೆಪಿ ಹಲವು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಅವರ ಹೋರಾಟ. ನಿರಂತರವಾಗಿ ಕೇಂದ್ರದ ವಿರುದ್ಧ ಬಂಗಾಳ ಸಿಎಂ ಕಿಡಿಕಾರ್ತಾ ಇದ್ರು. ಮೋದಿ ಅಮಿತ್ ಶಾಗೆ ಸವಾಲಾಗಿರುವ ಪಶ್ಚಿಮ ಬಂಗಾಳ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಸದ್ಯಕ್ಕೆ ಬಿಜೆಪಿ ಒತ್ತಡದಲ್ಲಿದೆ. ರೈಲು ರಾಜಕೀಯ ಮೂಲಕ ಬಂಗಾಳ ಗೆಲ್ಲಲು ತಂತ್ರವನ್ನ ರೂಪಿಸ್ತಾ ಇದ್ದಾರಾ? ಹಾಗಾದ್ರೆ ಸದ್ಯಕ್ಕೆ ಅಸ್ಸಾಂ ಕೋಲ್ಕತ್ತಾ ಚುನಾವಣೆಗೆ ಬಿಜೆಪಿ ಬಿಗ್ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಯಾವ ಮೂಲಕ ಅಂತಂದ್ರೆ ಸ್ಲೀಪರ್ ರೈಲಿಗೆ ಚಾಲನೆ ನೀಡುವಂತಹ ಮೂಲಕ. ಎಲೆಕ್ಷನ್ ಸಂದರ್ಭದಲ್ಲಿ ಒಂದೇ ಭಾರತ್ ಸ್ಲೀಪರ್ ರೈಲಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳ ಮಧ್ಯೆ ಸಂಪರ್ಕವನ್ನ ಕಲ್ಪಿಸುವಂತಹ ರೈಲಿದು. ಒಂದೇ ಭಾರತ್ ರೈಲಲ್ಲಿ ವಿಐಪಿ ಮತ್ತೆ ಸಿಬ್ಬಂದಿ ಕೋಟಾ ಇರೋದಿಲ್ಲ. ಸಾಮಾನ್ಯ ವರ್ಗದವರು ಅಥವಾ ಸಾಮಾನ್ಯ ಜನರು ಅಲ್ಲಿ ಸಂಚಾರವನ್ನ ಮಾಡಬಹುದು. ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಗುಡುಕ್ತಾ ಇರ್ತಾರೆ. ನಿರಂತರವಾಗಿ ಕೇಂದ್ರದ ವಿರುದ್ಧ ಬಂಗಾಳ ಸಿಎಂ ಕಿಡಿಕಾರ್ತಾ ಇರ್ತಾರೆ. ಮೋದಿ ಮತ್ತು ಅಮಿತ್ ಶಾಗೆ ಒಂದು ಪಶ್ಚಿಮ ಬಂಗಾಳ ಕ್ಷೇತ್ರ ಏನಿದೆ ಬಹಳ ದೊಡ್ಡ ಸವಾಲಾಗಿದೆ. ಆದರೆ ಆ ಒಂದು ಕ್ಷೇತ್ರವನ್ನ ತಮ್ಮ ವಶ ಮಾಡ್ಕೊಳ್ಬೇಕು ಅಥವಾ ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅಂತ ತಮ್ಮದೇ ಆದಂತಹ ರಣತಂತ್ರಗಳಾಗಿರ್ಬೋದು ಅಥವಾ ರಣವ್ಯೂಹವನ್ನ ರಚನೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಈ ಒಂದು ಒಂದೇ ಭಾರತ್ ರೈಲು ಮೂಲಕ ತಮ್ಮ ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾ ಇದ್ದಾರೆ. ಜನವರಿ 17ಕ್ಕೆ ಈ ಒಂದು ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನ ನೀಡ್ತಾರೆ. ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳ ಮಧ್ಯೆ ಸಂಪರ್ಕವನ್ನ ಕಲ್ಪಿಸುವಂತಹ ರೈಲು ಇದು. ಹಾಗಾಗಿ ಈಗ ಸದ್ಯಕ್ಕೆ ಗೆಲುವನ್ನ ಸಾಧಿಸಬೇಕು ಅಂತ ಅಂದ್ರೆ ಏನಾದ್ರೂ ಈಗ ಸ್ಟ್ರಾಟಜಿಯನ್ನ ಪ್ಲೇ ಮಾಡಲೇಬೇಕಾಗುತ್ತೆ. ಕೇವಲ ಬಿಜೆಪಿ ಅಷ್ಟಲ್ಲ, ಬೇರೆ ಬೇರೆ ಪಕ್ಷದವರು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಬಿಜೆಪಿ ಅವರಿಗೆ ಈ ಒಂದು ಬಂಗಾಳ ಕ್ಷೇತ್ರವನ್ನ ಗೆಲ್ಲೋದು ಬಹಳ ಕಷ್ಟ ಇದೆ. ನಿರಂತರವಾಗಿ ಅಲ್ಲಿರುವಂತಹ ಸಿಎಂ ಗುಡುಕ್ತಾ ಇದ್ದಾರೆ. ಹಾಗಾಗಿ ಮೋದಿ ಮತ್ತೆ ಅಮಿತ್ ಶಾಗೆ ಈ ಒಂದು ಪಶ್ಚಿಮ ಬಂಗಾಳ ಕ್ಷೇತ್ರ ಏನಿದೆ ಗೆಲುವು ಸಾಧಿಸೋದು ಬಹಳ ಕಷ್ಟ ಇದೆ. ಜೊತೆಗೆ ಒಂದು ದೊಡ್ಡ ಸವಾಲಾಗಿರೋದ್ರಿಂದ ಯಾವ ರೀತಿ ಗೆಲ್ಲಬೇಕು ಅಂತ ತನ್ನದೇ ಆದಂಥ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ತಿದ್ದಾರೆ.